ಹಲೋ ಪಾವಗಡ, ನಾನೀಗ ತೋರಿಸೋ ಪ್ಲೇಸ್ ಸ್ವಲ್ಪ ಜನ ಗೊತ್ತಿರುತ್ತೆ, ಆದರೆ ಸ್ವಲ್ಪ ಜನ ಗೊತ್ತಿರೋದಿಲ್ಲ. ಬನ್ನಿ ಈ ಪ್ಲೇಸ್ನ ವಿಸಿಟ್ ಮಾಡೋಣ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಬಿಸಿಯುವಾರುವ ಮೊದಲೇ ಎಲ್ಲರ ಜೊತೆಯ ಮೆಲ್ಲುವ ಕಲೆಯ ಜೀವನ ಜನುಮವೇ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜನುಮವೇ ನಿಮ್ಮ ಹೆಸರು? ಕಲ್ಪನಾ. ಎಷ್ಟು ವರ್ಷದಿಂದ ಏನು ಮಾಡ್ತಿದ್ದೀರಾ? ನಾವು ಇಲ್ಲಿ ಬಂದ್ಬಿಟ್ಟು 5 ವರ್ಷದಿಂದ ಲಾಕ್ಡೌನಲ್ಲಿ ಮನೆ ಹತ್ರ ಸ್ಟಾರ್ಟ್ ಮಾಡಿದ್ವಿ. ಅದು ಮುಗಿದ್ಮೇಲೆ ಮತ್ತೆ ಇಲ್ಲಿ ಬಂದಿದ್ವಿ, ಇಲ್ಲಿ ಗುರುಗಾಂವ್ ಮುಂದೆ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಈಗ ಯಾವ ಬೋಂಡ್ ಹಾಕ್ತಿದ್ದೀರಾ ಮೇಡಮ್ ನೀವು? ಇದು ಮಂಗಳೂರು ಬೋಂಡ ಹಾಕ್ತಿದ್ವಿ. ತುಂಬ ಇಷ್ಟಪಟ್ಟು ಬರ್ತಾರೆ ಟ್ಯೂಷನ್ ಹುಡುಗರು, ಕಾಲೇಜ್ ಹುಡುಗರು ಎಲ್ಲ, ತುಂಬ ಜನ ಚಿಕ್ಕವರು ದೊಡ್ಡವರು ಇಲ್ಲಿ ಮಂಗಳೂರು ಬೋಂಡ ತುಂಬ ಇಷ್ಟಪಟ್ಟು ತಿಂತಾ ಇದ್ದಾರೆ. ನಮ್ಮ ಹತ್ರ 4 ವೆರೈಟಿ ಬೋಂಡ ಸಿಗುತ್ತೆ. ಯಾವ್ಯಾವ ವೆರೈಟೀಸ್ ಬೋಂಡ ಮಾಡ್ತೀರಾ ಮೇಡಮ್? ಅಲಸಂದಿ ವಡೆ, ಕಡಲೆ ವಡೆ, ಮೆಣಸಿನಕಾಯಿ ಬೋಂಡ, ಮಂಗಳೂರು ಬೋಂಡ. ಮಂಗಳೂರು ಬೋಂಡಕ್ಕೆ ಟೊಮೊಟೊ ಚಟ್ನಿ. ಟೈಮಿಂಗ್ಸ್ ಎಷ್ಟಿಂದ ಎಷ್ಟವರೆಗೂ ಮೇಡಮ್ ನಿಮ್ಮದು? ನಾವು 6:30 7 ಗಂಟೆ ಸ್ಟಾರ್ಟ್ ಮಾಡ್ತೀವಿ. 9:30 ರಾತ್ರಿ 10 ಗಂಟೆವರೆಗೂ ಇಲ್ಲೇ ಇರ್ತೀವಿ. ಹಾಂ, ಮತ್ತು ನಿಮ್ಮದು ಏನಾದ್ರು ಸ್ಪೆಷಲ್ ಇದೆ ಮೇಡಮ್? ಏನಾದ್ರು ಸ್ಪೆಷಲ್ ಬೋಂಡ ಹಾಕ್ತೀರಾ? ಬುಧವಾರ ಮಾತ್ರ ಪಲ್ಯ ಬೋಂಡ ಸಿಗುತ್ತೆ. ಹಾಂ, ಮೊದಲೆಲ್ಲ 7-8 ರೀತಿ ಮಾಡ್ತಾ ಇದ್ವಿ, ಆದರೆ ನಮ್ಮ ಕೈಲಿ ಆಗಲಿಲ್ಲ. ನಾನು ನಮ್ಮ ಮನೆಯಲ್ಲಿ ಮಾಡ್ತೀನಿ. ಇವಾಗ ಎಲ್ಲರೂ ಮೊದಲೆಲ್ಲ ಪಲ್ಯ ಬೋಂಡ, ಬದನೆಕಾಯಿ ಬೋಂಡ ಎಲ್ಲ ಮಾಡ್ತೀವಿ. ಇವಾಗ ಎಲ್ಲರೂ ಮೊದಲಿಂದ ಕೇಳಿದ್ದಕ್ಕೋಸ್ಕರ ಎಲ್ಲ ಐಟಮ್ ಆಗಲ್ಲ ಅಂತ ಬುಧವಾರ ಮಾತ್ರ ಪಲ್ಯ ಬೋಂಡ ಮಾಡ್ತೀವಿ. ಬುಧವಾರ 5 ಐಟಮ್ ಇರುತ್ತೆ, ಡೈಲಿ 4 ಐಟಮ್. ಹಾಂ, ನಿಮ್ಮ ಹೆಸರು? ಮಹೇಶ್ ಕುಮಾರ್. ಟೋಟಲಿ 4 ಐಟಮ್ ಮಾಡ್ತೀವಿ ಇಲ್ಲಿ. ಹಾಂ, ಮೆಣಸಿನಕಾಯಿ, ಮಂಗಳೂರು, ಕಡಲೆ ವಡೆ, ಅಲಸಂದಿ. ಹಾಂ, ಇವು ಡೈಲಿ ಇರುತ್ತೆ. ಹೌದಾ? ಬುಧವಾರ ಮಾತ್ರ ಸ್ಪೆಷಲಾಗಿ ಆಲೂ ಪಲ್ಯ ಬೋಂಡ ಇರುತ್ತೆ. ಹಾಂ, ಮಂಗಳೂರು ಬೋಂಡ ಫೇಮಸ್ ನಮಗೆ. ಮಂಗಳೂರು ಬೋಂಡ, ಅಲಸಂದಿ ವಡೆ, ಕಡಲೆ ವಡೆ ಫೇಮಸ್. ಹಾಂ, ಆಲೂ ಬೋಂಡ ಬುಧವಾರ ಜನ ಹುಡ್ಕೊಂಬರ್ತಾರೆ. ಹಾಂ, ಇವಾಗ ಟೊಮೊಟೊ ಚಟ್ನಿ ಕೊಡ್ತೀವಿ. ವಾಸವಿ ಬೋಂಡ ವೆರೈಟಿ ಅಂತ. ನಮ್ಮ ಅಪ್ಪಾಜಿಯವರು ಆತ್ಮಾನ ಚಟ್ನಿ ಅಂತಾರೆ. ದೇವಿ ಬೇರೆ ವರ್ಕ್ ಮಾಡ್ತಿದ್ರು ಕ್ಯಾಸ್ಟೇಲಾಗಿ. ಹಾಂ, ಅವ್ರು ಡೆತ್ತಾಗಿ 10 ಮೇಲೆ. ಹೌದಾ? ಸರಿ, ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ದಿನೇಶ್ ಅಂತ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಬರ್ತಿದ್ದೀರಣ್ಣ ಬೋಂಡ ತಿನ್ನಕ್ಕೆ? ಒಂದು ವರ್ಷದಿಂದ ಬರ್ತಾ ಇದ್ವಿ. ಹೌದಾ? ನಿಮಗೆ ಯಾವ್ದಾವ್ದು ಬೋಂಡ ಇಷ್ಟ? ಇಲ್ಲಿ ಮಂಗಳೂರು ಚೆನ್ನಾಗಿರುತ್ತೆ, ಮಿರ್ಚಿ ಬಜ್ಜಿ ಚೆನ್ನಾಗಿರುತ್ತೆ, ಹಾಂ, ಇದೆಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಂ, ಬಂದು ಒಂದು ಸಲ ವಿಸಿಟ್ ಮಾಡಿ, ತಿಂಡಿ ಮಾಡಿ. ಥ್ಯಾಂಕ್ ಯು ಅಣ್ಣ. ಹಾಂ ಅಣ್ಣ. ನನ್ನ ಹೆಸರು ಮೋಹನ್. ಹಾಂ, ನಾನಿಲ್ಲಿ ಸುಮಾರು ಒಂದು 4-5 ವರ್ಷದಿಂದ ಬರ್ತಾ ಇದ್ದೀನಿ. ನನಗಿಲ್ಲಿ ಮಂಗಳೂರು ಬೋಂಡ ಜಾಸ್ತಿ ಇಷ್ಟ. ಹೌದಾ? ಮಂಗಳೂರಲ್ಲಿ ಜಾಸ್ತಿ ಬೋಂಡ ಸಿಗುತ್ತೆ, ಸ್ಪೆಷಲ್ಲು ಆಲೂಗಡ್ಡೆ ಬೋಂಡ, ಮೆಣಸಿನ್ಕಾಯಿ ಬಜ್ಜಿ, ಅಲಸಂದಿ ಎಲ್ಲ ಸಿಗುತ್ತೆ. ನನಗೆ ಜಾಸ್ತಿ ಇಷ್ಟ ಅಂದರೆ ಮಂಗಳೂರು ಬೋಂಡ. ನಮಗೂ ನಮ್ಮ ಫ್ರೆಂಡ್ಸ್ಗೆ ಸುಮಾರು ವರ್ಷದಿಂದ ಬರ್ತಾ ಇದ್ದೀವಿ. ನಾವು ಡಿಗ್ರಿ ಟೈಮಿಂದ ನಮಗೆ ಭಾಳ ಇಷ್ಟ ಅಂದರೆ ಮಂಗಳೂರು ಬೋಂಡ ಜಾಸ್ತಿ ಸ್ಪೆಷಲ್ ಆಗಿರುತ್ತೆ ಎಲ್ಲರಿಗೂ. ಹೌದಾ? ಪ್ರತಿ ಬುಧವಾರ ಆಲೂ ಪಲ್ಯ ಬೋಂಡ ಅಂತ ಅಂತಾರೆ, ಅದು ನಿಮ್ಗೆ ಇಷ್ಟ? ಜಾಸ್ತಿ ಸಿಗೋದೇ ರೇರು ನಮಗೆ, ಯಾಕಂದರೆ ನಾವು ಡೈಲಿ ಬರ್ತೀವಿ. ಆದ್ರೂ ನಮಗೆ ನಾವು ಬರೋ ಜೊತೆಗೆ ಖಾಲಿಯಾಗಿರುತ್ತೆ ಕಡೆ, ಜಾಸ್ತಿ ಚೆನ್ನಾಗಿರುತ್ತೆ. ಸರಿ, ನಿಮ್ಮ ಅಭಿಪ್ರಾಯ ಏನೇನ ಜನಗಳಿಗೆ ಬಂದು ಟ್ರೈ ಮಾಡಲಿ ಅಂತ? ಯಾಕಂದರೆ ಇಲ್ಲಿ ಸಿಗೋಷ್ಟು ವೆರೈಟಿ ಪಾಪಡದಲ್ಲಿ ಇಲ್ಲಿ ಸಿಗುತ್ತೆ. ಅಷ್ಟು ವೆರೈಟೀಸ್ ಇಲ್ಲಿ ಸಿಗುತ್ತೆ. ಬಂದು ಒಂದ್ಸತಿ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ, ಸ್ವಲ್ಪ ಅವ್ರಿಗೆ ವ್ಯಾಪಾರ ಆಗುತ್ತೆ ಅಂತ. ಥ್ಯಾಂಕ್ ಯು ಅಣ್ಣ. మీ పేరు? ఎన్ని దినాల నుంచి వస్తాను అన్న ఇక్కడికి? మీకు ಯಾವ ಬೋಂಡలు ఇస్తాను? మంగళూరా? ఇక్కడ యాదాది ఇష్టం అన్న మీకు? వేరే బోండాలు? ಮಂಗಳೂರು ಮಿರಕಾಯಿ ಬೋಂಡ అంతేనా? అలసంద, శనగబేళ్ళు, పల్లిం బోండాలు,
ಪಲ್ಯ ಬೋಂಡ ವಾರಕ್ಕೆ ಆಟ ಮಾಡ್ತೀವಿ ಚಿಕ್ಕಲ್ಲಪ್ಪ. ಹೌದಾ? ಪ್ರಕೃತಿ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಬರ್ತಿದ್ರಣ್ಣ? 5 ವರ್ಷದಿಂದ. ನಿಮ್ಗೆ ಏನೇನು ಇಷ್ಟ ಇಲ್ಲಿ? ಯಾವ್ಯಾವ ಬೋಂಡ ಇಷ್ಟ ಇಲ್ಲಿ? ಅಲಸಂದಿ ವಡೆ ಇಷ್ಟ ಆಗುತ್ತೆ, ಮೆಣಸಿನ್ಕಾಯಿ ಬೋಂಡ ಇಷ್ಟ ಆಗುತ್ತೆ, ಹಾಂ ಎಲ್ಲ ಇಷ್ಟ ಆಗುತ್ತೆ, ಚೆನ್ನಾಗಿ ಮಾಡ್ತಾರೆ. ಹಾಂ. ನೀವು ಇವಾಗ ಯಾವುದನ್ನು ಪಾರ್ಸಲ್ ತೊಗೊಂಡಿರೋದು ಈಗ? ಈಗ ಅಲಸಂದಿ ವಡೆ ತೊಗೊಂಡಿದ್ದೀವಿ. ಹಾಂ. ಎಷ್ಟಿಗೆ ತಗೊಂಡಿದ್ದೀರಾ? 30 ರೂಪಾಯಿ ತೊಗೊಂಡಿದ್ದೀವಿ, 20 ರೂಪಾಯಿ ಗರಂ ಮಸಾಲ ತೊಗೊಂಡಿದ್ದೀವಿ. ಹಾಂ. ಪಕೋಡ ತಗೊಂತ ಇದ್ದೀವಿ 20 ರೂಪಾಯಿಗೆ. ಹಾಂ. ಥ್ಯಾಂಕ್ಸ್ ಅಣ್ಣ. ಲೊಕೇಶನ್ ಎಲ್ಲಿ ಬರುತ್ತೆ ಮೇಡಮ್ ಇದು? ಇದು ಗುರುಭವನ್ ಮುಂದೆ ಆಪೋಸಿಟ್. ಶ್ರೀಯುತ ಮಹೇಶ್ ಕುಮಾರ್ ರವರು ಹಾಗೂ ಶ್ರೀಮತಿ ಕಲ್ಪನಾ ರವರು ಇಬ್ಬರೂ ಸೇರಿ ಮಾಡುತ್ತಿರುವ ಈ ಅಂಗಡಿ ಹೆಸರು ಶ್ರೀ ವಾಸವಿ ವೆರೈಟೀಸ್ ಬೋಂಡ ಅಂಗಡಿ. ಗುರುಭವನ್ ಮುಂದೆ ಲೊಕೇಟ್ ಆಗಿರುವ ಈ ಅಂಗಡಿಯು 2021ರಲ್ಲಿ ಪ್ರಾರಂಭವಾಯಿತು. 5 ವರ್ಷಗಳಿಂದ ಒಂದೇ ಟೇಸ್ಟ್ ಮೇಂಟೈನ್ ಮಾಡ್ತಿದ್ದಾರೆ. ನಾನಂತೂ ಆಲೂ ಪಲ್ಯ ಬೋಂಡಗೆ ಫಿದಾರಿ. ಇದರ ಹಿಂದಿನ ವಿಡಿಯೋಗೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದ್ಸಲ ವಿಸಿಟ್ ಮಾಡಿ, ಟೇಸ್ಟ್ ಆಗಿತ್ತು ಅಂತ ಕಮೆಂಟ್ ಮಾಡಿ.